ಎಲ್ಲರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಅಪ್ಡೇಟ್ 2 ತಿಂಗಳ ಒಂದು ಗೃಹಲಕ್ಷ್ಮಿ ಹಣ ಏನಿದೆ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಹತ್ವದ ಒಂದು ಮಾಹಿತಿ ಬಂದಿದೆ. ಹುಬ್ಬಳ್ಳಿಯಲ್ಲಿ ಇವತ್ತು ಆ ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣ ಬಿಡುಗಡೆಗಾಗಿ ಮಹಿಳಾ ಫಲಾನುಭವಿಗಳು ಕಾಯ್ತಿದ್ದಾರೆ. ಈಗಾಗಲೇ 3 ತಿಂಗಳ ಕಾಲ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆಯಾಗದೆ ಒಂದು ತಡವಾದ ಹಿನ್ನೆಲೆ ವಿಪಕ್ಷ ನಾಯಕರು ಕೂಡ ವಿಪಕ್ಷ ನಾಯಕರು ಹಾಗೂ ರಾಜ್ಯದ ಮಹಿಳೆಯರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಅಸಮಾಧಾನ ಹೊರಹಾಕ್ತಿದ್ರು. ಇದೀಗ 16ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದು, ಇನ್ನು ಜನವರಿ ಫೆಬ್ರವರಿ ತಿಂಗಳ ಗೃಹಲಕ್ಷ್ಮಿ ಹಣ ಏನಾಗುತ್ತೆ ಅದನ್ನು ಒಂದು ಬಿಡುಗಡೆ ಮಾಹಿತಿ ಕೂಡ ಲಭ್ಯ ಆಗಿದೆ. ಈಗ 16ನೇ ಕಂತಿನ ಹಣ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಏನಿದ್ರು ಇನ್ನ ಪೆಂಡಿಂಗ್ ಇರೋದು ಜನವರಿ ಮತ್ತು ಫೆಬ್ರವರಿ, ಅಂದ್ರೆ 17 ಮತ್ತು 18ನೇ ಹಣ ಇದೆ. ಓಕೆನಾ? ಇನ್ನು ಯಾರಿಗೆಲ್ಲ ಒಂದು 16ನೇ ಕಂತಿನ ಹಣ ಬಂದಿಲ್ಲ ಅವರು ಆ ಒಂದು ಡಿಬಿಟಿ ಮುಖಾಂತರ ಹಣ ರಿಲೀಸ್ ಆಗಿದೆ ಅಂತ ಕೂಡ ಆಲ್ರೆಡಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ನೀವು ಚೆಕ್ ಮಾಡಬಹುದು. ಓಕೆನಾ? ಕೆಲವೊಂದು ರಾಜ್ಯಗಳಲ್ಲಿ ಆಲ್ರೆಡಿ ಡಿಸ್ಟ್ರಿಕ್ಟ್ ಅಲ್ಲಿ ನಮಗೆ ಬಂದಿದೆ ಅಂತ ನಾಳೆ ವಿಡಿಯೋಗಳಿಗೆ ಕನ್ಫರ್ಮ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ 16ನೇ ಕಂತಿನ ಹಣ ಬಂದಿದೆ ವಿಡಿಯೋಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ? ಇನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳ ಹಣ ಯಾವಾಗ ಬರುತ್ತೆ ಅನ್ನೋ ಒಂದು ಕ್ವಶನ್ಗೆ ಈ ಕುರಿತು ಕಾರ್ಮಿಕ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಕಾಯುತ್ತಿರುವವರಿಗೆ ಒಂದು ಮಹಿಳೆಯರಿಗೆ ಗುಡ್ ನ್ಯೂಸ್ ನೀಡಿದ್ದು, ಗೃಹಲಕ್ಷ್ಮಿ ಯೋಜನೆಯ 2 ಕಂತಿನ ಹಣ ಬಾಕಿ ಉಳಿದು ಈ ಬಾಕಿ ಮೊತ್ತವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಹಾಗೆ ಇನ್ನು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಭಿವೃದ್ಧಿ ಸಚಿವೆ ಕೂಡ ನಿನ್ನೆ ಅವರು ಕೂಡ ತಿಳಿಸ್ತಾರೆ, ಮಾರ್ಚ್ 31ರ ನಂತರ ಗೃಹಲಕ್ಷ್ಮಿಯ 2 ಕಂತುಗಳ ಹಣವನ್ನ ರಿಲೀಸ್ ಮಾಡ್ತೀವಿ. ನಾವು ಏನು ಒಂದು ಜನವರಿ ಮತ್ತು ಫೆಬ್ರವರಿ ಹಣ ಏನ್ ಪೆಂಡಿಂಗ್ ಇದೆ ನಾವು ಅದನ್ನ ರಿಲೀಸ್ ಮಾಡ್ತೀವಿ. ನಮಗೆ ಈ ಇಯರ್ ಎಂಡ್ ಇರೋದ್ರಿಂದ ನಮಗೆ ಡಿಲೇ ಆಗ್ತಿದೆ ಅನ್ನೋ ಒಂದು ಮಾತನ್ನು ಸಹ ಅವರು ಹೇಳ್ತಾರೆ. ನಾವು ಶೀಘ್ರವೇ ಹಣನ ರಿಲೀಸ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಓಕೆನಾ? ಇನ್ನು ಬಿಜೆಪಿ ಅವರ ಹನಿ ಟ್ರ್ಯಾಪ್ ವಿಚಾರಕ್ಕೆ ಕೂಡ ಅವರು ಮಾತಾಡ್ತಾರೆ. ಈ ವಿಷಯ ಸದನ ಮುಖ್ಯವಾಗಿ ಒಂದು ತೆಗೆದುಕೊಳ್ಳಿ, ಬಿಜೆಪಿ ಅವರು ಕಲಾಪದಲ್ಲಿ ಗದ್ದಲ ಮಾಡಿದ್ರು. ಹಾಗಾಗಿ ಸರ್ಕಾರ ಹನಿ ಟ್ರ್ಯಾಪ್ ಬಗ್ಗೆ ಸ್ಪಷ್ಟನೆ ನೀಡಿತ್ತು, ಇದನ್ನು ತನಿಖೆ ಮಾಡ್ತೀವಿ. ಹೀಗಾಗಿ ಒಂದು ಹೋಮ್ ಮಿನಿಸ್ಟರ್ ಕೂಡ ಅವರು ಕೂಡ ಅದನ್ನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಉನ್ನತ ಮಟ್ಟದಲ್ಲೇ ಒಂದು ಸಭೆನ ಕರೆದು ಯಾವ ರೀತಿ ಒಂದು ಅದನ್ನ ಹನಿ ಟ್ರ್ಯಾಪ್ ಬಗ್ಗೆ ನಾವು ಅದನ್ನ ಕಂಪ್ಲೀಟ್ ನಾವು ಅದನ್ನ ಡಿಸ್ಕಷನ್ ಮಾಡಿ CBI ಕೊಡ್ಬೇಕಾ ಅಥವಾ ಒಂದು ನಿವೃತ್ತಿ ನ್ಯಾಯಾಧೀಶರ ಒಂದು ಸಂಘ ಏನಿದೆ ಅವ್ರಿಗೆ ಕೊಡ್ಬೇಕಾ ಅನ್ನೋದು ಕೂಡ ಚರ್ಚೆ ನಡೀತಿದೆ. ಸೊ ಸರ್ಕಾರ ಅದ್ರ ಬಗ್ಗೆ ಏನ್ ನೋಡ್ಬೇಕು. ಬಟ್ ಗೃಹಲಕ್ಷ್ಮಿ ಅವ್ರಿಗೆ ಏನಂದ್ರೆ ಸಂತೋಷ್ ಲಾಡ್ ಆಗಿರ್ಬೋದು ಅಥವಾ ಗೃಹಲಕ್ಷ್ಮಿ ಒಂದು ಮಹಿಳಾ ಮತ್ತು ಮಕ್ಕಳ ಒಂದು ಇಲಾಖೆ ಸಚಿವೆ ಏನಿದ್ದಾರೆ, ಓಕೆನಾ, ಅಭಿವೃದ್ಧಿ ಸಚಿವೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಮಾರ್ಚ್ 31ರ ನಂತರ ಗೃಹಲಕ್ಷ್ಮಿಯ 2 ಕಂತುಗಳ ಹಣ ಬರುತ್ತೆ. ಸೊ ತುಂಬಾ ಯೂಟ್ಯೂಬ್ ಚಾನಲ್ ಬಂದಿದೆ ಬಂದ್ಬಿಡತ್ತೆ ಕೊಡ್ತಾರೆ. ಇಲ್ಲ, ಮಾರ್ಚ್ 31ರ ನಂತರ ನಿಮಗೆ ಬರುತ್ತೆ. ಯಾಕಂದ್ರೆ ಅವ್ರು ಕೊಟ್ಟಿರೋ ರೀಸನ್ ಇಯರ್ ಎಂಡ್ ಇರೋದ್ರಿಂದ ನಮಗೆ ತುಂಬಾ ಡಿಲೇ ಆಗ್ತಿದೆ. ಬಟ್ ನಾವು ಮಾರ್ಚ್ 31ರ ನಂತರ ನಿಮ್ಮ ಖಾತೆಗಳಿಗೆ ಈ ಗೃಹಲಕ್ಷ್ಮಿ ಹಣದ ಏನ್ ಪೆಂಡಿಂಗ್ ಇದೆ ಜನವರಿ ಮತ್ತು ಫೆಬ್ರವರಿ ಒಂದು 2 ಕಂತುಗಳನ್ನ ನಾವು ಹಾಕ್ತೀವಿ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಯಾರಿಗೆಲ್ಲ 16ನೇ ಕಂತಿನ ಹಣ ಏನ್ ಬಂದಿದ್ರೆ ಈ ವಿಡಿಯೋಗೆ ಕನ್ಫರ್ಮ್ ಮಾಡಿ ಬಂದಿದೆ ಅಂತ. ಸೊ ಬೇರೆ ಡಿಸ್ಟ್ರಿಕ್ಟ್ ಅವರು ಕೂಡ ಕನ್ಫರ್ಮ್ ಆಗುತ್ತೆ. ಬಂದಿಲ್ಲ ಅಂದ್ರೆ ಏನೋ ಒಂದು ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ ಅಥವಾ ನಿಮ್ಮ ಕಡೆಯಿಂದನೂ ತುಂಬಾ ಏನಾದರೂ ಇಶ್ಯೂ ಇದ್ರೂ ಇರ್ಬೋದು. ಒಂದ್ಸಲ ಚೆಕ್ ಮಾಡಿಸಿ. ಇದೇ ರೀತಿ ಹೆಚ್ಚಿನ ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು.